ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 1469ರ ಏಪ್ರಿಲ್ 15ರಂದು ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ಜಿ ಅವರು ನನ್ಕಾನಾ ಸಾಹಿಬ್ನಲ್ಲಿ ಜನಿಸಿದರು. ಈ ಸ್ಥಳ ಈಗ ಪಾಕಿಸ್ತಾನದಲ್ಲಿದೆ. ಗುರುನಾನಕ್ ದೇವ್ಜಿ ಸಿಖ್ಖರ ಮೊದಲ ಗುರು. ಅವರು ತಮ್ಮ ಆಲೋಚನೆಗಳನ್ನು ಕಾವ್ಯಾತ್ಮಕ ಶೈಲಿಯಲ್ಲಿ ಪ್ರಸ್ತುತಪಡಿಸಿದರು ಮತ್ತು ಇದು ಸಿಖ್ ಧಾರ್ಮಿಕ ಗ್ರಂಥವಾದ ಗುರು ಗ್ರಂಥ ಸಾಹಿಬ್ನ ಶೈಲಿಯಾಗಿದೆ. ಗುರುನಾನಕ್ ಅವರ ಜನ್ಮ ಮತ್ತು ಆರಂಭಿಕ ವರ್ಷಗಳು ಹಲವು ವಿಧಗಳಲ್ಲಿ ವಿಶೇಷವಾದವು ಎಂದು ನಂಬಲಾಗಿದೆ. ದೇವರು ಅವರನ್ನು ವಿಭಿನ್ನ ಪ್ರಯತ್ನಗಳನ್ನು ಮಾಡಲು ಪ್ರೇರೇಪಿಸಿದರು. ಚಿಂತನಶೀಲತೆಯಿಂದ ಮಾತ್ರ ಆಧ್ಯಾತ್ಮಿಕ ಹಾದಿಯಲ್ಲಿ ಮುನ್ನಡೆಯಲು ಸಾಧ್ಯ ಎಂದು ಗುರುನಾನಕ್ ಹೇಳಿದರು. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನ ಶೈಲಿಯಿಂದ ಮಾತ್ರ ತನ್ನೊಳಗೆ ದೇವರನ್ನು ಕಾಣುತ್ತಾನೆ ಎಂದು ಅವರು ನಂಬಿದ್ದರು. ಗುರುನಾನಕ್ ಜಿ 1496ರಲ್ಲಿ ವಿವಾಹವಾದರು. ಅದರ ನಂತರ ಅವರು ಭಾರತ, ಟಿಬೆಟ್ ಮತ್ತು ಅರೇಬಿಯಾ ಮೂಲಕ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರ ಪ್ರಯಾಣವು ಸುಮಾರು 30 ವರ್ಷಗಳ ಕಾಲ ನಡೆಯಿತು. ಈ ಅವಧಿಯಲ್ಲಿ ಗುರುನಾನಕ್ ದೇವ್ಜಿ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದರು. ಈ ಪ್ರಯಾಣದ ಸಮಯದಲ್ಲಿ ಅವರು ಸಿಖ್ ಧರ್ಮದ ಹಾದಿಯನ್ನು ರೂಪಿಸಿದರು. ಗುರುನಾನಕ್ ಅವರು ತಮ್ಮ ಪುತ್ರರ ಬದಲಿಗೆ ತಮ್ಮ ಶಿಷ್ಯ ಭಾಯಿ ಲಹನಾ ಅವರನ್ನು ಸಿಖ್ಖರ 2ನೇ ಗುರುವನ್ನಾಗಿ ಆಯ್ಕೆ ಮಾಡಿದ್ದರು. ಗುರುನಾನಕ್ ಲಹನಾ ಅವರ ಭಕ್ತಿ ಮತ್ತು ಸಾಮರ್ಥ್ಯದಿಂದ ಪ್ರಭಾವಿತರಾದರು. ಅವರನ್ನು ತಮ್ಮವರೆಂದು ಪರಿಗಣಿಸಿ ಅವರಿಗೆ ಅಂಗದ್ ಎಂದು ಹೆಸರಿಸಿದರು ಮತ್ತು ಅವರು 2ನೇ ಗುರುವಾದಾಗ ಅವರನ್ನು ಗುರು ಅಂಗದ್ ದೇವ್ಜಿ ಎಂದು ಕರೆಯಲಾಯಿತು. ಗುರುನಾನಕ್ ಅವರು ಅಂಗದ್ ದೇವ್ಜಿ ಅವರನ್ನು 7 ಬಾರಿ ಪರೀಕ್ಷಿಸಿದ್ದರು ಎಂದು ಹೇಳಲಾಗುತ್ತದೆ. ಈ 7 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ನಂತರವೇ ಅವರು ಗುರುಗಳಾದರು. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 1563ರ ಏಪ್ರಿಲ್ 15ರಂದು ಸಿಖ್ಖರ 5ನೇ ಗುರು ಗುರು ಅರ್ಜನ್ ದೇವ್ಜಿ ಅವರು ಪಂಜಾಬ್ನ ಅಮೃತಸರದಲ್ಲಿ ಜನಿಸಿದರು. ಅವರ ತಂದೆ ಸಿಖ್ ಧರ್ಮದ 4ನೇ ಗುರು ಗುರು ರಾಮದಾಸ್ ಜಿ. ಅರ್ಜನ್ ದೇವ್ಜಿ ಅವರ ಧರ್ಮಶ್ರದ್ಧೆ, ಶುದ್ಧ ಹೃದಯ ಮತ್ತು ಕರ್ತವ್ಯದ ಮೇಲಿನ ಸಮರ್ಪಣಾ ಭಾವವನ್ನು ನೋಡಿ ಅವರಿಗೆ 1581ರಲ್ಲಿ 5ನೇ ಗುರುವಾಗಿ ಸಿಂಹಾಸನವನ್ನು ನೀಡಲಾಯಿತು. ಅರ್ಜನ್ ದೇವ್ಜಿ ಅವರು 1570ರಲ್ಲಿ ಗುರು ರಾಮದಾಸ್ ನಿರ್ಮಿಸಿದ ಅಮೃತಸರ ಕೊಳದ ಮಧ್ಯದಲ್ಲಿ ಹರ್ ಮಂದಿರ್ ಸಾಹಿಬ್ ಎಂಬ ಗುರುದ್ವಾರದ ಅಡಿಪಾಯವನ್ನು ಹಾಕಿದರು. ಇದನ್ನು ಪ್ರಸ್ತುತ ಗೋಲ್ಡನ್ ಟೆಂಪಲ್ ಎಂದು ಕರೆಯಲಾಗುತ್ತದೆ. ಸರಿಸುಮಾರು 400 ವರ್ಷಗಳಷ್ಟು ಹಳೆಯದಾದ ಈ ಗುರುದ್ವಾರದ ನಕ್ಷೆಯನ್ನು ಅರ್ಜನ್ ದೇವ್ಜಿ ಅವರೇ ಸಿದ್ಧಪಡಿಸಿದ್ದಾರೆ ಎಂದು ನಂಬಲಾಗಿದೆ. ಗುರು ಗ್ರಂಥ ಸಾಹಿಬ್ನಲ್ಲಿರುವ 2000ಕ್ಕೂ ಹೆಚ್ಚು ಪದಗಳು ಅರ್ಜನ್ ದೇವ್ಜಿ ಅವರದ್ದಾಗಿವೆ. ಗುರು ಅರ್ಜನ್ ದೇವ್ಜಿ ಮೊಘಲ್ ಆಕ್ರಮಣಕಾರ ಜಹಾಂಗೀರನ ದೌರ್ಜನ್ಯವನ್ನು ಎದುರಿಸಬೇಕಾಯಿತು. ಆದರೆ ಅವರು ಅದಕ್ಕೆ ತಲೆಕೆಡಿಸಿಕೊಳ್ಳಲಿಲ್ಲ. ವಾಸ್ತವವಾಗಿ 1605ರಲ್ಲಿ ಅಕ್ಬರನ ಮರಣದ ನಂತರ ಖುಸ್ರೋ ಮಿರ್ಜಾ ಮತ್ತು ಜಹಾಂಗೀರ್ ನಡುವೆ ಉತ್ತರಾಧಿಕಾರಕ್ಕಾಗಿ ಹೋರಾಟ ಪ್ರಾರಂಭವಾಯಿತು. ಜಹಾಂಗೀರ್ ಆಗ್ರಾದ ಸಿಂಹಾಸನವನ್ನು ಏರಿದ ನಂತರ ಖುಸ್ರೋ ಬಂಡಾಯವೆದ್ದ ಮತ್ತು ಲಾಹೋರ್ಗೆ ಹೋದ. ಈ ಪ್ರಯಾಣದ ಸಮಯದಲ್ಲಿ ಖುಸ್ರೋ ಅರ್ಜನ್ ದೇವ್ ಅವರನ್ನು ಭೇಟಿಯಾದ ಮತ್ತು ಇಲ್ಲಿಂದ ಅವನು ಜಹಾಂಗೀರನ ಗಮನ ಸೆಳೆದ. ಗುರು ಅರ್ಜನ್ ದೇವ್ ಖುಸ್ರೋಗೆ ಆಶೀರ್ವದಿಸಿದ್ದಾರೆ ಎಂದು ತಿಳಿದಾಗ ಅವನು ಅವನನ್ನು ಬಂಧಿಸಿ ಲಾಹೋರ್ನ ಕತ್ತಲ ಕೋಣೆಯಲ್ಲಿ ಇರಿಸಿದ. ಇದರ ನಂತರ ಗುರು ಅರ್ಜನ್ ದೇವ್ ಅವರನ್ನು ದೈಹಿಕವಾಗಿ ಹಿಂಸಿಸಲಾಯಿತು ಎಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ. ಅವರನ್ನು ಬಿಸಿ ಬಾಣಲೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಲಾಯಿತು ಮತ್ತು ಬಿಸಿ ಮರಳಿನಿಂದ ಸ್ನಾನ ಮಾಡಿಸಲಾಗಿತ್ತು. ಇದರಿಂದಾಗಿ ಅವರು ಕೊನೆಯುಸಿರೆಳೆದರು. ಗುರು ಅರ್ಜನ್ ದೇವ್ಜಿ ನಂತರ ಗುರು ಹರಗೋಬಿಂದ್ ಸಿಂಗ್ ಜಿ ಅವರು ಸಿಖ್ ಧರ್ಮದ ಮುಂದಿನ ಗುರುಗಳಾದರು. 1985ರ ಏಪ್ರಿಲ್ 15ರಂದು ದೇಶದ ಶ್ರೇಷ್ಠ ವೈದ್ಯಕೀಯ ವಿಜ್ಞಾನಿ ಮತ್ತು ಸಂಶೋಧಕ ಶಂಭುನಾಥ್ ಡೇ ಅವರು ಕೋಲ್ಕತ್ತಾದಲ್ಲಿ ನಿಧನರಾದರು. ಅವರು ಕಾಲರಾ ಬ್ಯಾಕ್ಟೀರಿಯಾವನ್ನು ಸಂಶೋಧಿಸಿದರು ಮತ್ತು ಕಾಲರಾ ಬ್ಯಾಕ್ಟೀರಿಯಾ ಉತ್ಪಾದಿಸುವ ವಿಷವು ದೇಹದಲ್ಲಿ ನಿರ್ಜಲೀಕರಣವನ್ನು ಉಂಟು ಮಾಡುತ್ತದೆ ಮತ್ತು ರಕ್ತವನ್ನು ದಪ್ಪವಾಗಿಸುತ್ತದೆ ಎಂದು ಕಂಡುಹಿಡಿದರು. ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಮಾಜಿ ನಿರ್ದೇಶಕ ಮತ್ತು ಸಂಶೋಧಕರಾದ ಶಂಭುನಾಥ ಡೇ ಅವರು ಹಲವಾರು ತೊಂದರೆಗಳನ್ನು ಎದುರಿಸಿದ ನಂತರ ತಮ್ಮ ಸಮರ್ಪಣೆ, ಅಧ್ಯಯನ ಮತ್ತು ಸಂಶೋಧನೆಯ ಮೂಲಕ ಕಾಲರಾ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವ ಅಪಾಯಕಾರಿ ಮತ್ತು ಮಾರಕ ವಿಷವನ್ನು ಕಂಡುಹಿಡಿದರು. ಸಂಪೂರ್ಣ ಸೌಲಭ್ಯಗಳು ಮತ್ತು ಸಂಪನ್ಮೂಲಗಳನ್ನು ಹೊಂದಿರುವ ತಜ್ಞರ ತಂಡಗಳು ವಿದೇಶಗಳಲ್ಲಿ ಒಂದೇ ವಿಷಯಗಳ ಕುರಿತು ಸಂಶೋಧನೆಯಲ್ಲಿ ತೊಡಗಿದ್ದರಿಂದ ಅವರಿಗೆ ಸಂಪನ್ಮೂಲಗಳ ಕೊರತೆ ಇತ್ತು. 1884ರಲ್ಲಿ ವಿಜ್ಞಾನಿ ರಾಬರ್ಟ್ ಕೋಚ್ ಕಾಲರಾವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದರು. ಆದರೆ ಈ
ಕಾಯಿಲೆಗೆ ಮದ್ದು ಕಂಡುಹಿಡಿಯಲು 75 ವರ್ಷ ಬೇಕಾಯಿತು ಮತ್ತು ಶಂಭುನಾಥರಿಂದಾಗಿ ಚಿಕಿತ್ಸೆ ಕಂಡುಹಿಡಿಯಲು ಸಾಧ್ಯವಾಯಿತು. 1953ರಲ್ಲಿ ಅವರು ಕಾಲರಾ ಕುರಿತು ತಮ್ಮ ಸಂಶೋಧನೆಯನ್ನು ಪ್ರಕಟಿಸಿದರು. ಶಂಭುನಾಥ ಡೇ ಅವರ ಈ ಆವಿಷ್ಕಾರದ ನಂತರವೇ ನಾವು ORS ಎಂದು ಕರೆಯುವ ಮೌಖಿಕ ಪುನರ್ಜಲೀಕರಣ ಪರಿಹಾರವನ್ನು ಕಂಡುಹಿಡಿಯಲಾಯಿತು. ಇದನ್ನು ಸಾಕಷ್ಟು ಪ್ರಮಾಣದಲ್ಲಿ ಮೌಖಿಕವಾಗಿ ನೀಡುವ ಮೂಲಕ ಬಂಗಾಳ ಮತ್ತು ಆಫ್ರಿಕಾದ ಸಾವಿರಾರು ರೋಗಿಗಳ ಜೀವ ಉಳಿಸಲಾಗಿತ್ತು. ಒಂದು ಕಾಲದಲ್ಲಿ ಕಾಲರಾವನ್ನು ಸಾಂಕ್ರಾಮಿಕ ಎಂದು ಪರಿಗಣಿಸಲಾಗಿತ್ತು ಮತ್ತು ಅದರಿಂದ ಹಳ್ಳಿಗಳೇ ನಾಶವಾದವು. ಆದರೆ ಶಂಭುನಾಥ ಡೇ ಅವರ ಸಂಶೋಧನಾ ಕಾರ್ಯದ ನಂತರ ಇದನ್ನು ಈಗ ಸಾಮಾನ್ಯ ಕಾಯಿಲೆ ಎಂದು ಪರಿಗಣಿಸಲಾಗಿದೆ. ಅವರ ಹೆಸರನ್ನು ನೊಬೆಲ್ ಪ್ರಶಸ್ತಿಗೆ 1ಕ್ಕಿಂತ ಹೆಚ್ಚು ಬಾರಿ ನಾಮನಿರ್ದೇಶನ ಮಾಡಲಾಯಿತು. ಆದರೆ ಅವರಿಗೆ ಸ್ವಂತ ದೇಶದಿಂದಲೂ ಯಾವುದೇ ವಿಶೇಷ ಗೌರವ ಸಿಗಲಿಲ್ಲ. ಲಿಯೋನಾರ್ಡೋ ಡಾ ವಿನ್ಸಿ 1452ರ ಏಪ್ರಿಲ್ 15ರಂದು ಇಟಲಿಯಲ್ಲಿ ಜನಿಸಿದರು. ಲಿಯೋನಾರ್ಡೋ ತನ್ನ 14ನೇ ವಯಸ್ಸಿನಲ್ಲಿ ಹವ್ಯಾಸವಾಗಿ ಶಿಲ್ಪಗಳನ್ನು ಮಾಡಲು ಪ್ರಾರಂಭಿಸಿದರು. ಆದರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಶಿಲ್ಪಗಳನ್ನು ರಚಿಸಿದರು. ಅವರ ಪ್ರತಿಭೆಯನ್ನು ನೋಡಿದ ಅವರ ತಂದೆ ಅವರನ್ನು ಒಬ್ಬ ಪ್ರಸಿದ್ಧ ಶಿಲ್ಪಿಯ ಬಳಿಗೆ ಕಳುಹಿಸಿದರು. ಇದರ ನಂತರ ಲಿಯೋನಾರ್ಡೋ ಡಾ ವಿನ್ಸಿ ಹಿಂತಿರುಗಿ ನೋಡಲಿಲ್ಲ. ಲಿಯೋನಾರ್ಡೋ ಡಾ ವಿನ್ಸಿಯ ಪ್ರಸಿದ್ಧ ಚಿತ್ರಕಲೆ ಮೊನಾಲಿಸಾ ಅವರನ್ನು ಅಮರಗೊಳಿಸಿತು. ಈ ವರ್ಣಚಿತ್ರವು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನ ಲವ್ರ್ವೇ ಮ್ಯೂಸಿಯಂನಲ್ಲಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇದನ್ನು ನೋಡಲು ಲವ್ರ್ವೇ ತಲುಪುತ್ತಾರೆ. ಇಡೀ ಪ್ರಪಂಚದಲ್ಲಿ ಮೊನಾಲಿಸಾ ವರ್ಣಚಿತ್ರದ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ ಇದು ಅತ್ಯಂತ ನಿಗೂಢ ಪೇಂಟಿಂಗ್ ಆಗಿ ಉಳಿದಿದೆ. ಲಿಯೋನಾರ್ಡೋ ಈ ಚಿತ್ರಕಲೆಗೆ ನಿರಂತರವಾಗಿ ಬದಲಾವಣೆಗಳನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಈ ಚಿತ್ರಕಲೆ ಸಂಪೂರ್ಣವಾಗಿ ಮುಗಿದಿಲ್ಲ ಎಂದು ಅವರು ಭಾವಿಸಿದ್ದರು. 1912ರ ಏಪ್ರಿಲ್ 10ರಂದು ತನ್ನ ಮೊದಲ ಮತ್ತು ಕೊನೆಯ ಪ್ರಯಾಣಕ್ಕೆ ಹೊರಟ ಟೈಟಾನಿಕ್ ಹಡಗು ಈ ದಿನ ಅಂದರೆ 1912ರ ಏಪ್ರಿಲ್ 15ರಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ ನಂತರ 2 ತುಂಡಾಗಿ ಸಮುದ್ರದಲ್ಲಿ ಮುಳುಗಿತು. ಈ ಹಡಗು ಏಪ್ರಿಲ್ 10ರಂದು ಬ್ರಿಟನ್ನ ಸೌತಾಂಪ್ಟನ್ ಬಂದರಿನಿಂದ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸಿತ್ತು. ಈ ಅಪಘಾತದಲ್ಲಿ 1500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಈ ಅಪಘಾತವು ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ಭೀಕರ ಅಪಘಾತಗಳಲ್ಲಿ ಒಂದೆಣಿಸಲ್ಪಟ್ಟಿದೆ. 1997ರಲ್ಲಿ ಈ ಹಡಗು ಮುಳುಗಿದ ನಂತರ ನಿರ್ದೇಶಕ ಜೇಮ್ಸ್ ಕ್ಯಾಮರೂನ್ ಟೈಟಾನಿಕ್ ಎಂಬ ಚಲನಚಿತ್ರವನ್ನು ಮಾಡಿದರು. ಇದು ಈ ಹಡಗನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧಗೊಳಿಸಿತು. ಟೈಟಾನಿಕ್ ಚಿತ್ರವು ದಾಖಲೆಯ 11 ಆಸ್ಕರ್ ಪ್ರಶಸ್ತಿಗಳನ್ನು ಪಡೆಯಿತು. ಕಲೆಯನ್ನು ಉತ್ತೇಜಿಸಲು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕಲಾ ದಿನವನ್ನು ಮೊದಲ ಬಾರಿಗೆ 2012ರ ಏಪ್ರಿಲ್ 15ರಂದು ಆಚರಿಸಲಾಯಿತು. ಈ ದಿನವನ್ನು 2015ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಅದರ ನಂತರ 2019ರಲ್ಲಿ ಯುನೆಸ್ಕೋದ ಸಾಮಾನ್ಯ ಸಮ್ಮೇಳನದ 40ನೇ ಅಧಿವೇಶನದಲ್ಲಿ ವಿಶ್ವ ಕಲಾ ದಿನವನ್ನು ಆಚರಿಸಲು ಘೋಷಿಸಲಾಯಿತು ಮತ್ತು ಅಂದಿನಿಂದ ಈ ವಿಶೇಷ ದಿನದಂದು ಜನರು ವಿವಿಧ ಸ್ಥಳಗಳಲ್ಲಿ ಪ್ರದರ್ಶನಗಳನ್ನು ನಡೆಸುತ್ತಾರೆ. ಕಲಾಭಿಮಾನಿಗಳು ಈ ದಿನವನ್ನು ಹಬ್ಬವನ್ನಾಗಿ ಆಚರಿಸುತ್ತಾರೆ.